ನೋಡಿ ಟೆರೆಸ್ ಮೇಲೆ ನಾನು ಕ್ಲೀನ್ ಮಾಡಬೇಕು ಅಂತ ಬಂದೆ. ನೋಡಿ ಕ್ಲೀನ್ ಮಾಡೋಕ್ಕೆ ನಾನು ಪರ್ಕೆ ಇಟ್ಕೊಂಡು ಆ ಕಡೆ ಹೋಗ್ತಾ ಇದ್ದೀನಿ. ಕ್ಲೀನ್ ಮಾಡೋದು ಶುರು ಮಾಡಿದೆ. ಅಲ್ಲಿ ಪಾಟ್ಗಳನ್ನೆಲ್ಲ ಜರುಗಿಸಿ ನಾನು ಕ್ಲೀನ್ ಮಾಡಬೇಕಿತ್ತು. ಅಲ್ಲಿ ಪಾಟ್ಗಳಲ್ಲಿ ಕೆಲವು ಸಲ ನೀರು ಹಾಕಿದಾಗ ಪೈಪಲ್ಲಿ ಮಣ್ಣೆಲ್ಲ ಬಿದ್ದಿರ್ತಾಯಿತ್ತು. ಆ ಮಣ್ಣನ್ನು ಎತ್ಬಿಟ್ಟು ನಾನು ಆ ಪಾಟ್ಗೆ ಹಾಕ್ತಾಯಿದ್ದೆ. ತುಂಬಾ ಗಲೀಜಾಗ್ಬಿಟ್ಟಿತ್ತು. ಆಗಲೇ 7-8 ತಿಂಗಳಿಂದ ನಾನು ಕ್ಲೀನ್ ಮಾಡಿರಲಿಲ್ಲ. ನೋಡಿ ಪ್ಲಾಸ್ಟಿಕ್ಕು ಸಹ ಬಿದ್ದಿತ್ತು. ಅದನ್ನೆಲ್ಲ ಎತ್ಕೊಂಡು ನಾನು ಸೈಡಲ್ಲಿರೋ ಡಸ್ಟ್ಬಿನ್ಗೆ ಹಾಕೋಕ್ಕೆ ಹೋದೆ. ಮತ್ತು ಬಂದ್ಬಿಟ್ಟು ನಾನು ಆ ಪಾಟನ್ನು ಜರುಗಿಸ್ಬಿಟ್ಟು ಅಲ್ಲಿ ಕ್ಲೀನ್ ಮಾಡ್ತೀನಿ. ಕೆಳಗಡೆ ತುಂಬ ಮಣ್ಣು ಕಚ್ಕೊಂಬಿಟ್ಟಿತ್ತು. ಏಕೆಂದರೆ ಪೈಪಲ್ಲಿ ನೀರು ಬಿಟ್ಟಾಗ ಫೋರ್ಸ್ಗೆ ಮಣ್ಣು ಕೆಳಗಡೆ ಬಿದ್ದಿರುತ್ತೆ. ಮತ್ತು ತ್ಯಾವ ಆದಾಗ ಅದು ಕಚ್ಕೊಂಬಿಡುತ್ತೆ. ಅದನ್ನೆಲ್ಲ ಕೆರೆದು ತೆಗೆದೆ. ಮತ್ತು ಪಕ್ಕದಲ್ಲಿರೋ ಪಾಟನ್ನು ಜರುಗಿಸ್ದೆ. ಅದು ಸಿಮೆಂಟ್ ಪಾಟು, ಅದು ತುಂಬ ವೆಯ್ಟ್ ಇತ್ತು. ಅದರಲ್ಲಿ ಒಂದು ಸೀತಾಫಲ ಗಿಡ ಇದೆ. ಮತ್ತು ಅಲ್ಲೇ ಮಣ್ಣು ಕಚ್ಕೊಂಡಿತ್ತು. ಮತ್ತು ಅದನ್ನು ನಾನು ಕೆರೆದ್ಬಿಟ್ಟು ಈ ಕಡೆ ತೆಗಿತಾ ಇದ್ದೀನಿ. ಆ ಸಿಮೆಂಟ್ ಪಾಟ್ ಪಕ್ಕದಲ್ಲೇ ನೋಡಿ ಇನ್ನೊಂದು ಪಾಟ್ ಇದೆ. ಅದು ಸ್ಕ್ವಯರ್ ಥರ ಇದೆ. ಇದ್ಯಾವುದಪ್ಪ ಸ್ಕ್ವಯರ್ ಪಾಟು ಅನ್ಕೋತೀರಾ? ಇದನ್ನು ನಾನೇ ಮಾಡಿರೋದು ಬಟ್ಟೆನಲ್ಲಿ ಮತ್ತು ಸಿಮೆಂಟ್ ಹಾಕಿ ಮಾಡಿದ್ದೀನಿ. ಕೊರೋನಾ ಟೈಮಲ್ಲಿ ತುಂಬ ಟೈಮ್ ಇತ್ತಲ್ವಾ, ಆವಾಗ ಮಾಡಿರೋ ಅಂಥದ್ದು. ಮತ್ತು 2 ಕಬ್ಬಿಣದ ಸಲಾಕೆಗಳನ್ನು ಸಹ ನಾನು ಇಟ್ಕೊಂಡಿದ್ದೀನಿ. ನೋಡಿ ಅಲ್ಲಿಟ್ಟೆ ನಾನು. ಅದನ್ನ ಯಾಕಪ್ಪ ಇಟ್ಕೊಂಡಿದ್ದೀನಿ ಅಂದರೆ, ಈ ಗಿಡಗಳನ್ನು ಹಾಕೋವಾಗ ಹಳ್ಳ ಮಾಡೋಕ್ಕೆ, ಮಣ್ಣು ಗಟ್ಟಿಯಾದಾಗ ಮೆತ್ತಗೆ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ನಾನು ಆ ಸಲಾಕೆಗಳನ್ನ ಅಂದರೆ ಕಬ್ಬಿಣದ ಸಲಾಕೆಗಳನ್ನ ಹಿಡ್ಕೊಂಡಿದ್ದೀನಿ. ನೋಡಿ ಆ ಕಸ ಅಂದರೆ ಏನಪ್ಪ ಅಂದರೆ, ಈ ಬಿಸಿಲಿಗೆ ಒಣಗಿರೋ ಅಂಥ ಎಲೆಗಳು ಮತ್ತು ಪೈಪಲ್ಲಿ ನೀರು ಹಾಕೋವಾಗ ಬಿದ್ದಿರುವಂಥ ಮಣ್ಣು, ಅದನ್ನು ನಾನೇನು ಮಾಡ್ತೀನಿ, ಆ ಎಲೆಗಳನ್ನ ಎತ್ಕೊಂಡು ನಾನು ಪಾಟಿಗೆ ಹಾಕ್ತೀನಿ. ಏಕೆಂದರೆ ಅದು ನೈಸರ್ಗಿಕ ಗೊಬ್ಬರ ಅಂತ ಹೇಳ್ತಾರೆ. ಆ ಎಲೆಗಳಲ್ಲೂ ಸಹ ಗೊಬ್ಬರದ ಅಂಶ ಇರುತ್ತೆ, ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾರೆ. ಮತ್ತು ಮಣ್ಣು ತುಂಬಾ ಬಿದ್ದಿತ್ತು ಪಾಟಿಂದ ನೀರು ಹಾಕೋವಾಗ. ಅದನ್ನ ಎತ್ತಿ ನಾನು ಪಾಟ್ಗಳಿಗೆ ಹಾಕ್ತಾಯಿದ್ದೀನಿ. ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಮಣ್ಣು ಅಂತ ಹೇಳಿಬಿಟ್ಟು. ಮತ್ತು ಕೆಲವು ಸಲ ಪಾಟ್ ಕೆಳಗಡೆ ಇರುವೆನೂ ಸಹ ಇತ್ತು. ಅವನ್ನೂ ಸಹ ಎಷ್ಟೊಂದು ಕಚ್ಚಿತು ನನಗೆ. ಆದರೆ ಕ್ಲೀನ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ಕ್ಲೀನ್ ಮಾಡ್ತಾಯಿದ್ರೆ. ಮತ್ತೊಂದು ಗಿಡದ ಪಾಟನ್ನು ಎಳೆದೆ. ಮತ್ತು ಅಲ್ಲಿ ಪಕ್ಕದಲ್ಲಿ ಪೈಪು ಸಹ ಇಕ್ಬಿಟ್ಟಿದ್ದೀವಿ ನಾವು. ಅದನ್ನು ಸಹ ಸೈಡಿಂದ ತೆಗೆದ್ಬಿಟ್ಟು ಕ್ಲೀನಾಗಿ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಒಂದೇ ಸಲ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮಣ್ಣಂತೂ ತುಂಬಾ ಕಚ್ಕೊಂಡಿತ್ತು. ಅದನ್ನು ನಾನು ಕಾಲಲ್ಲಿ ಎಲ್ಲ ಕೆರೆದು ತೆಗಿಯೋ ಅಷ್ಟೊತ್ತಿಗೆ ಮಣ್ಣನ್ನು ಸಾಕಾಗೋಯ್ತು. ಮತ್ತು ನಾನು ಹಾಕ್ಕೊಂಡಿದ್ದ ಚಪ್ಪಲಿನೇ ಕಿತ್ತೋಗ್ಬಿಡ್ತು, ಅಷ್ಟು ಮಣ್ಣು ಕಚ್ಕೊಂಬಿಟ್ಟಿತ್ತು. ನೋಡಿ ತೆಗಿತಾ ಇದ್ದೀನಿ, ಅದು ಬರ್ತಾನೇ ಇದೆ ಮಣ್ಣು. ಅದನ್ನು ನಾನು ತೆಗೆದ್ಬಿಟ್ಟು ಮತ್ತೆ ಪಾಟ್ಗೆ ಹಾಕ್ತೀನಿ. ಏಕೆಂದರೆ ಪಾಟಿಂದೆ ಅದು ಮಣ್ಣು, ಅದಕ್ಕೆ ಯಾವ ಪಾಟಲ್ಲಿ ಕಡಿಮೆ ಮಣ್ಣಿದೆ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಹಾಕ್ತಾಯಿದ್ದೆ. ಮತ್ತು ಅಲ್ಲಿ ಜಾಡನ್ನು ಕಟ್ಕೊಂಬಿಟ್ಟಿತ್ತು ಗಿಡದಲ್ಲಿ, ಅದನ್ನು ಸಹ ನಾನು ಕ್ಲೀನ್ ಮಾಡಿಕೊಂಡೆ. ಏಕೆಂದರೆ ಈ ಗಾಳಿಗೆ ಜಾಡ ಬಂದುಬಿಟ್ಟು ಗಿಡದ ಮೇಲೇ ಮನೆ ಮಾಡ್ಕೊಂಬಿಡುತ್ತೆ. ಜಾಡ ಗೊತ್ತಲ್ವಾ ನಿಮಗೆ, ಎಲ್ಲಂದ್ರಲ್ಲೇ ಅದು ಮನೆ ಮಾಡ್ಕೊಂಬಿಡುತ್ತೆ. ಅದೇ ಥರ ನಾನು ಕ್ಲೀನ್ ಮಾಡ್ತಾನೇ ಇದ್ದೆ. ಮಣ್ಣು ಬರ್ತಾನೇ ಇತ್ತು. ಮತ್ತು ನಾನು ಪಾಟನ್ನು ಜರುಗಿಸ್ಬೇಕು, ಅದಕ್ಕೆ ಜರುಗಿಸೋಕೆ ಹೋದೆ. ನೋಡಿ ಅದು ಜರುಗಿಸ್ತಾ ಇರೋದು ಪ್ಲಾಸ್ಟಿಕ್ ಪಾಟು, ಅದು ಈಸಿಯಾಗಿ ಬಂದ್ಬಿಡುತ್ತೆ. ಅದೇ ಸಿಮೆಂಟ್ ಪಾಟ್ ಇದ್ದರೆ ಅದು ಎಳೆಯೋದು ತುಂಬ ಕಷ್ಟ. ಸರಿ ಅಂತ ಹೇಳಿಬಿಟ್ಟು ನಾನು ಒಂದು ಪಾಟ್ ಜರುಗಿಸಿ ಮತ್ತೊಂದು ಪಾಟನ್ನು ಜರುಗಿಸ್ತಾ ಇದ್ದೀನಿ. ಅದು ದೊಡ್ಡದು ಪ್ಲಾಸ್ಟಿಕ್ ಪಾಟು. ಮತ್ತು ಇನ್ನೊಂದು ಪಾಟ್ ಇದೆ ನೋಡಿ, ಅದು ಸಿಮೆಂಟ್ ಪಾಟು. ಇವಾಗ ಅಲ್ಲಿ ಜಾಗನ ಕ್ಲೀನ್ ಮಾಡ್ತಾಯಿದ್ದೀನಿ ನಾನು. ಪೈಪ್ ಸಂದಿಲೆಲ್ಲ ಜಾಸ್ತಿ ಎಲೆ ಮತ್ತು ಮಣ್ಣು ಸೇರಿಕೊಂಡಿತ್ತು. ಅದನ್ನು ಸ್ವಲ್ಪ ಕೆರೆದ್ಬಿಟ್ಟು ನಾನು ಎಳ್ಕೊತಾ ಇದ್ದೀನಿ. ನೋಡಿ ಎಲ್ಲಿ ಜಾಗ ಇದೆಯೋ ಅಲ್ಲಿ ಎಳ್ಕೊಂಡ್ರೆ ನೀಟಾಗಿ ಬರುತ್ತೆ ಮಣ್ಣು ಅಂತ ಹೇಳಿಬಿಟ್ಟು ನಾನು ಆ ಕಡೆ ಹೋಗಿ ಪರ್ಕೆನಲ್ಲಿ ಆ ಮಣ್ಣನ್ನೆಲ್ಲ ಎಳ್ಕೊಂಡೆ.
ಯಾಕಂದರೆ ನೀಟಾಗಿ ಮಾಡಲಿಲ್ಲ ಅಂದರೆ ಮತ್ತೆ ಮತ್ತೆ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಒಂದು 4 ತಿಂಗಳಿಗೆ 5 ತಿಂಗಳಿಗೆ ಒಂದು ಸಲ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಗಾರ್ಡನ್ನ ಡೀಪ್ ಕ್ಲೀನಿಂಗೇ ಮಾಡ್ತಾಯಿದ್ದೀನಿ ಇವತ್ತು. ಡೀಪ್ ಕ್ಲೀನಿಂಗ್ ಅಂದರೆ ಡೀಪ್ ಕ್ಲೀನಿಂಗು. ಸುಮ್ಮನೆ ಮೇಲ್ಮೇಲೆ ಮಾಡ್ಕೊಂಡು ಬರ್ತಾಯಿದ್ದೆ ಇಷ್ಟು ದಿವಸ. ಆದರೆ ಇವತ್ತು ಡೀಪ್ ಕ್ಲೀನಿಂಗ್ ಮಾಡಲೇಬೇಕು ಅಂತ ಮಾಡಿಬಿಟ್ಟು ಮತ್ತೆ ನೋಡಿ ಮಣ್ಣು ಎಷ್ಟೊಂದು ಸಂಗ್ರಹ ಆಗಿದೆ, ಅದನ್ನು ಸಹ ನಾನು ಪಾಟ್ಗೆ ಸೇರಿಸ್ತೀನಿ. ಯಾಕಂದರೆ ಅದರಲ್ಲಿ ಮಣ್ಣಿನ ಅಂಶ, ಗೊಬ್ಬರ ಎಲ್ಲನೂ ಮಿಕ್ಸ್ ಆಗಿರುತ್ತೆ. ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಆ ಮಣ್ಣನ್ನು ಸಹ ನಾನು ಮತ್ತೆ ಪಾಟಿಗೆ ಸೇರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಈಗ ಆ ಪಾಟಿನ ಸುತ್ತಮುತ್ತ ಎಲ್ಲ ಇನ್ನೂ ಕೆಲವು ಪಾಟ್ಗಳ ಹಿಂದೆ ಮುಂದೆ ನಾನು ಕ್ಲೀನ್ ಮಾಡ್ತೀನಿ. ನೋಡಿ ಈಗ ಇನ್ನೊಂದು ಪಾಟನ್ನು ಜರುಗಿಸೋದಕ್ಕೆ ಬರ್ತಾಯಿದ್ದೀನಿ. ನಾನು ಆ ಪಾಟನ್ನು ಸರಿ ಮಾಡಿದೆ. ನೋಡಿ ಇದು ನಾನು ಪೇಂಟ್ ಮಾಡಿದ್ದೀನಿ ಅದಕ್ಕೆ, ಅದು ಸಹ ಪ್ಲಾಸ್ಟಿಕ್ ಪಾಟೆ, ಅದಕ್ಕೂ ಸಹ ಪೇಂಟ್ ಮಾಡಿದ್ದೀನಿ. ಪೇಂಟ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಕೆಲವು ಪಾಟಿಗೆ ನಾನು ಪೇಂಟ್ ಮಾಡಿದ್ದೀನಿ. ನೋಡಿ ಅದ್ರ ಪಕ್ಕ ಇವಾಗ ಮಣ್ಣು ಕಚ್ಕೊಂಡಿತ್ತು, ಕೆರಿತಾ ಇದ್ದೀನಿ. ಬರ್ತಾಯಿದೆ ಅದು, ಯಾಕಂದರೆ ಸ್ವಲ್ಪ ಒಣಗಿತ್ತು ಅದಕ್ಕೆ ಬರ್ತಾಯಿದೆ. ತ್ಯಾವ ಇದ್ದರೆ ಕಚ್ಕೊಂಡಿರೋ ಮಣ್ಣು ಬರಲ್ಲ. ಪೈಪನ್ನು ತೆಗೆದು ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿ ಆ ಪಾಟ್ ಹೇಳಿದ್ನಲ್ವ, ಅದಕ್ಕೆ ನಾನು ಯೆಲ್ಲೋ ಕಲರ್ ಪೇಂಟನ್ನು ಬಳ್ದಿದ್ದೀನಿ. ಅದು ಸಿಮೆಂಟ್, ಅದನ್ನು ಈಸಿಯಾಗಿ ಎಳೆಯೋಕ್ಕೆ ಆಗಲ್ಲ. ಆದರೆ ಪ್ಲಾಸ್ಟಿಕ್ ಪಾಟಾದರೆ ಈಸಿಯಾಗಿ ಎಳೆದು ಬಿಡ್ಬೋದು. ಆದರೆ ನೋಡಿ ಇನ್ನೊಂದು ಸಿಮೆಂಟ್ ಪಾಟು 2 ಕೈಲಿ ಎಳಿಬೇಕು, ಯಾಕಂದರೆ ಅಷ್ಟು ವೆಯ್ಟ್ ಅದು. ತುಂಬ ಹಳೆ ಪಾಟದು, ತುಂಬ ಚೆನ್ನಾಗಿದೆ ಪಾಟದು. ಅದು ಎಳೆಯೋದಕ್ಕೆ 2 ಕೈಯಿಂದ ನಾನು ಎಳೆದೆ, ಅಂದರೆ ಅಷ್ಟೊಂದು ವೆಯ್ಟ್ ಇತ್ತದು. ಮಧ್ಯ ಸುಧಾರಿಸ್ಕೊತಾ ಇದ್ದೀನಿ ನಾನು. ನೋಡಿ ಇದಕ್ಕೂ ಸಹ ಯೆಲ್ಲೋ ಕಲರ್ ಪೇಂಟನ್ನು ಹೊಡೆದಿದ್ದೀನಿ, ಅದು ಸಿಮೆಂಟ್ ಪಾಟು. ಅದ್ರ ಪಕ್ಕ ಇನ್ನೊಂದು ವಿಶೇಷವಾದ ಪಾಟ್ ಇದೆ. ಅದು ಯಾವುದಪ್ಪ ಅಂದರೆ ಆಕ್ವೇರಿಯಮಲ್ಲಿ ನಾನು ಒಂದು ಶೋ ಗಿಡನ ಹಾಕಿದ್ದೀನಿ. ಅದು ಸಹ ಆ ಯೆಲ್ಲೋ ಕಲರ್ ಪಾಟ್ ಪಕ್ಕ ಇದೆ. ಅದು ನಿಮಗೆ ಕಾಣಿಸ್ತಾ ಇಲ್ಲ, ಆ ಗೋಡೆ ಅಡ್ಡ ಇದೆ. ಅದರಲ್ಲೂ ಸಹ ನಾನು ಶೋ ಗಿಡವನ್ನು ಹಾಕಿದ್ದೀನಿ. ಮಣ್ಣು ತೆಗೆದ್ಬಿಟ್ಟು ಮತ್ತೆ ನಾನು ಪಾಟಿಗೆ ಹಾಕ್ತಾಯಿದ್ದೀನಿ. ಎಲ್ಲ ಕ್ಲೀನ್ ಆಯಿತು. ಹೇಗೆ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾವುದೇ ಆಗಲಿ, ಮನೆ ಆಗಲಿ, ಗಾರ್ಡನ್ ಆಗಲಿ, ಯಾವುದೇ ಆಗಲಿ ಕ್ಲೀನಾಗಿದ್ರೇ ಚೆನ್ನಾಗಿರೋದು. ನೋಡಿ ನನಗೆ ಇಷ್ಟು ಮಾಡೋ ಅಷ್ಟಕ್ಕೆ ಸಾಕಾಗೋಯ್ತು. ನಮ್ಮ ರೈತರಿಗೆ ಒಂದು ದೊಡ್ಡ ಸೆಲ್ಯೂಟ್ ಹೇಳಬೇಕು. ಯಾಕಂದರೆ ಅವರು ಅಷ್ಟೊಂದು ಕೆಲಸ ಮಾಡ್ತಾರೆ, ನಮಗೆ ಊಟ ಕೊಡ್ತಾರೆ, ತರಕಾರಿ ಕೊಡ್ತಾರೆ. ಅದಕ್ಕೆ ಬೆಳೆಗೆ ಯಾವ ಸಮಯದಲ್ಲಿ ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು ಅಂತ ತಿಳ್ಕೊಂಡು ಅವರು ಮೈ ಬಗ್ಗಿಸಿ ಕೆಲಸವನ್ನು ಮಾಡ್ತಾರೆ. ಅವರಿಗೆ ಒಂದು ದೊಡ್ಡ ಸಲಾಮನ್ನು ಹೇಳಬೇಕು. ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ 100% ಕರೆಕ್ಟು. ಅವರಿಲ್ಲ ಅಂದರೆ ನಮ್ಮ ದೇಶ ನಿಂತೇ ಹೋಗ್ಬಿಡುತ್ತೆ ಅಂತ ಹೇಳಬೇಕು. ಯಾಕಂದರೆ ಹೊಟ್ಟೆ ಹಸ್ಕೊಂಡು ಯಾರೂ ಸಹ ಇರೋಕ್ಕೆ ಆಗಲ್ಲ. ರೈತರೇ ನಮ್ಮ ಬೆನ್ನೆಲುಬು. ಅಂದರೆ ನಾವು ಜೀವನ ಮಾಡೋದಕ್ಕೆ ಅವರೇ ಮುಖ್ಯ ಕಾರಣ. ನಾವು ದುಡಿಬೋದು, ಎಲ್ಲ ಮಾಡ್ಬೋದು, ಆದರೆ ರೈತರಿಲ್ಲ ಅಂದರೆ ಏನೂ ಮಾಡೋಕ್ಕೆ ಆಗಲ್ಲ ಅಲ್ವಾ. ಊಟ ಇದ್ರೇ ನಮ್ಮ ಪೆಟ್ರೋಲು, ಅಂದರೆ ನಮ್ಮ ಗಾಡಿ ಓಡೋದು ತಾನೇ. ಹಾಗೆ ಮನುಷ್ಯ ಜೀವನ ಮಾಡಬೇಕು ಅಂದರೆ ಪೆಟ್ರೋಲು, ಅಂದರೆ ಊಟ ಅನ್ನೋ ಪೆಟ್ರೋಲು ಅವನಿಗೆ ಬೇಕು. ಕ್ಲೀನ್ ಆಯಿತು. ಇನ್ನೊಂದು ಸೈಡಿಂದು ನಾನು ನೆಕ್ಸ್ಟ್ ಟೈಮು ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೊಂದು ಸೈಡು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಟೆರೆಸ್ ಗಾರ್ಡನ್ ಅಂತ ಹೇಳಿಬಿಟ್ಟು ನಿಮಗೆ ವಿಡಿಯೋ ಮಾಡಿ ನಾನು ತೋರಿಸ್ತೀನಿ. ಅದೇ ಥರ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ನೀವು ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ. ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ.